ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಮೆಂತ್ಯ ದುಳಿ. ಇದು ಹಸಿ ಮೆಂತ್ಯ ದುಳಿ. ಇದರಲ್ಲಿ ಎರಡು ಥರನೂ ಇದೆ. ಮೆಂತ್ಯ ದುಳಿನ ಮೆಂತ್ಯದ ಸಾಂಬಾರು ಅಂತ ಕೂಡ ಮಾಡ್ತಾರೆ. ಅದನ್ನು ಕುದಿಸಿ ಮಾಡೋದು, ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದು ಹಸಿಯಾಗಿ ಮಾಡೋದು, ಹಸಿ ಗೊಜ್ಜು ಅಂತ ಬೇಕಿದ್ರೂ ನೀವು ಕರಿಬೋದು. ಇದನ್ನು ನಾವು ಮುದ್ದೆಗೆ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ರಾಗಿ ಮುದ್ದೆಗಾಗಲಿ ಅಥವಾ ಜೋಳದ ಮುದ್ದೆಗಾಗಲಿ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸ್ನೇಹಿತರೆ. ಅದರಲ್ಲೂ ಜೋಳದ ಮುದ್ದೆಗಂತೂ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ನು. ಇದನ್ನು ನಾವು ಏನು ಮುಂಚೆನೇ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು ಅನ್ನೋದೆಲ್ಲ ಏನೂ ಇರೋದಿಲ್ಲ. ಯಾಕಂದರೆ ಹಸಿಯಾಗೆ ಮಾಡ್ತಿರೋದ್ರಿಂದ ಬೇಗನೆ ಆಗೋಗುತ್ತೆ, ದಿಢೀರಂತನೂ ಕೂಡ ಆಗೋಗುತ್ತೆ. ಇದು ಮುದ್ದೆಗೆ ಮಾತ್ರ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರಾತ್ರಿ ಊಟಕ್ಕಂತೂ ಒಂದು ಒಳ್ಳೆ ಕಾಂಬಿನೇಷನ್ನು. ಈಗ ಹೊಟ್ಟೆ ಏನಾದರೂ ಕೆಟ್ಟಾಗ ನಿಮಗೆ ಒಂದು ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು. ಹೊಟ್ಟೆಗೆ ತುಂಬ ತಂಪು ಕೊಡುತ್ತೆ. ಮೆಂತ್ಯ ನಾವು ನೆನೆಸ್ಬಿಟ್ಟು ಹಾಕಿರೋದ್ರಿಂದ ಇದು ಹೊಟ್ಟೆಗೆ ತುಂಬ ತಂಪು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಮೆಂತ್ಯ ದುಳಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೇನು ಅಂತ ನೋಡ್ಕೊಳ್ಳೋಣವಾ. ಮೊದಲನೇದಾಗಿ ನಮಗಿಲ್ಲಿ ಮೆಂತ್ಯ ಬೇಕಾಗುತ್ತೆ. 1 ಸ್ಪೂನಷ್ಟು ನಾನು ಮೆಂತ್ಯನ ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ನೆಂದರೆ ಸಾಕಾಗುತ್ತೆ. 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕಡಲೆ ತೊಗೊಳ್ತಾ ಇದ್ದೀನಿ. ಹಾಗೆಯೇ ನೋಡ್ತಿರ್ಬೋದು ಒಂದು 3 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ನಂತರ ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಒಣ ಕಾಯಿ ತುರಿ ಏನಿರುತ್ತೆ ಅದನ್ನು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಬೇಕಾಗುತ್ತೆ, ಹಾಗೆಯೇ ಕೊತ್ತಂಬರಿ, ನಂತರ ಕರಿಬೇವು. ಇಷ್ಟು ನಮಗೆ ಸಾಮಗ್ರಿಗಳು ಬೇಕಾಗುತ್ತೆ. ಇಷ್ಟು ಸಾಮಗ್ರಿಗಳನ್ನ ನಾವು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಇದು ಇಷ್ಟು ಸಾಕಾಗುತ್ತೆ. ನೀವು ನಿಮ್ಮ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಂಡು ಸಾಮಗ್ರಿಗಳನ್ನು ಹಾಕ್ಕೊಳ್ಬೋದು. ನಾನು ಫಸ್ಟ್ನೇದಾಗಿಲ್ಲಿ ಏನು ಮಾಡ್ತಿದ್ದೀನಿ, ಸಣ್ಣದಾಗಿ ಬಾಣಲಿನ ಇಟ್ಕೊಂಡು 3 ಒಣಮೆಣ್ಸಿಕಾಯಿ ಆಗಿರೋದನ್ನು ಸಣ್ಣ ಬಾಣಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋಣ. ಒಣಮೆಣ್ಸಿಕಾಯಿನ ಹುರಿದಿದ ನಂತರ ಇವಾಗ ನಾನು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಏನು ಮೆಂತ್ಯ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ 3 ಒಣಮೆಣ್ಸಿಕಾಯಿನ ನಾನಿಲ್ಲಿ ಹುರ್ಕೊಂಡಿದ್ದೆ ಅಲ್ವಾ, ಒಣಮೆಣ್ಸಿಕಾಯಿ ಹಾಗೂ ಕರಿಬೇವು ಅದನ್ನು ಕೂಡ ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕೊಬ್ಬರಿ, ಏನು ತಟ್ಟೆನಲ್ಲಿ ಸಾಮಗ್ರಿಗಳನ್ನ ತೋರಿಸಿದ್ದೆ ಅದಷ್ಟು ನಾನು ಒಂದಾದ್ಮೇಲೆ ಒಂದು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನೇ ಹಾಕ್ಕೊಳ್ಬೇಕು ಸ್ನೇಹಿತರೆ. ಹಸಿ ಕೊಬ್ಬರಿ ಹಾಕ್ಕೋಬೋದು, ಅದಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ಹಾಗಾಗಿ ಕೊಬ್ಬರಿನೇ ಉಪಯೋಗಿಸೋದ್ರಿಂದ ಒಳ್ಳೆಯದು. ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿರೋದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ನಾವೇನು ಸಾಮಗ್ರಿ ತೋರಿಸ್ತಾ ಇದ್ದೀವಿ ಇದಿಷ್ಟು ಒಂದು ಇಬ್ಬರಿಗೆ ಸರಿಯಾಗಿ ಆಗುತ್ತೆ ಸ್ನೇಹಿತರೆ. ನಂತರ ಹುರ್ಗಡ್ಲೆ, ನಂತರ ಸ್ವಲ್ಪ ಬೆಲ್ಲ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ, ನಂತರ ಹುಣಸೆಹಣ್ಣು. ಇಷ್ಟು ಸಾಮಗ್ರಿಗಳನ್ನ ನಾವು ಇವಾಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಾಗಿದೆ. ನೋಡಿ ತುಂಬ ನುಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆಯೇ ತುಂಬ ತರಿನೂ ಬೇಡ. ಮಧ್ಯದಲ್ಲಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ನುಣ್ಣಗಾದರೆ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ, ಹಾಗಾಗಿ ತುಂಬ ನುಣ್ಣಗೆ ಮಾಡ್ಕೊಳ್ಬೇಡಿ. ಈ ಹದದಲ್ಲಿ ಇದ್ದರೆ ಚೆನ್ನಾಗಾಗುತ್ತೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸಿನಲ್ಲಿರೋದನ್ನು ಎಲ್ಲ ಇವಾಗ ನಾನೊಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಇವಾಗ ನಾನು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ತುಂಬ ತಿಕ್ಕಾಗೂ ಬೇಡ, ತುಂಬ ನೀರಾಗೂ ಬೇಡ, ಹಾಗಿರಬೇಕಿದ್ದು. ನೋಡಿ ಈ ಒಂದು ಹದದಲ್ಲಿದ್ದರೆ ಇದು ಇವಾಗ ಕರೆಕ್ಟಾಗಿದೆ, ಸಾಕು. ಇಷ್ಟು ಹದದಲ್ಲಿದ್ದರೆ ಸಾಕು. ತುಂಬ ನೀರಾದರೆ ಅಷ್ಟೊಂದು ಟೇಸ್ಟು ಅನಿಸೋದಿಲ್ಲ. ಇವಾಗ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ನಮ್ಮ ಗೊಜ್ಜು ರೆಡಿಯಾಗೋಗುತ್ತೆ. ಮೆಂತ್ಯ ದುಳಿ, ಹಸಿ ಮೆಂತ್ಯ ದುಳಿ ರೆಡಿಯಾಗೋಗುತ್ತೆ. ಇವಾಗ ನಾನು ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಟೀ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಗ್ಗರಣೆ ಹಾಕ್ಕೊಂಡ್ರೆ ನಮಗೆ ಮೆಂತ್ಯ ದುಳಿ ರೆಡಿಯಾಗೋಗುತ್ತೆ. ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೆಯೇ ಸ್ವಲ್ಪ ಜೀರಿಗೆ, 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆನ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾವು ಬಾಡಿಸ್ಕೊಳ್ಬೇಕಾದ್ರೆ ತುಂಬ ಅದು ಏನು ಬ್ರೌನಿಷ್ ಕಲರ್ ಬರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಒಂದು ಮೀಡಿಯಮ್ ಆಗಿ ಬಾಡಿದ್ರೆ ಚೆನ್ನಾಗಾಗುತ್ತೆ. ಏನಕ್ಕಂದರೆ ನಾವು ಮುದ್ದೆ ಜೊತೆಗೆ ಊಟ ಮಾಡಬೇಕಾದ್ರೆ ಇದು ಹಸಿಯಾಗಿ ಕುರುಮ್ ಅಂತ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ ಹುಳಿ ಜೊತೆಗೆ, ಮೆಂತ್ಯ ದುಳಿ ಜೊತೆಗೆ. ಹಾಗೆಯೇ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ. ನೋಡಿ ಇವಾಗ ಮೆಂತ್ಯ ದುಳಿ ರೆಡಿ ಆಯಿತು. ಮುದ್ದೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ಸ್ನೇಹಿತರೆ. ಮೆಂತ್ಯ ದುಳಿ ದಿಢೀರಂತ ಕೂಡ ಆಗುತ್ತೆ. ಇವಾಗ ನೀವೆಲ್ಲಾದರೂ ಹೋಗಿ ಬಂದಾಗ ಪಟ್ಟಂತ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಏನಾದ್ರೂ
ಗಿಂಕ್ಷನ್ ಇದ್ದಾಗ ಮನೇಲೂ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.